ನಮ್ಮ ಯೂಟ್ಯೂಬ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿನ ನಾವು ನಿಮಗೆ ಹಂಚ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಬ್ಬ ರೈತರು ಈಗ ತುಂಬ ಖರ್ಚು ಮಾಡಿ ಕೈ ಸುಟ್ಕೊಳ್ತಾ ಇದ್ದಾರೆ, ಜಮೀನುಗಳು ಮಾರ್ತಾ ಇದ್ದಾರೆ. ಕೆಲವರೆಲ್ಲ ಪಾಪ ನಷ್ಟ ಅನುಭವಿಸಿ ಈಗ 1 ಎಕರೆಗೆ 1 ಲಕ್ಷದ ಒಳಗಡೆ ಖರ್ಚು ಮಾಡಿ ಬೆಳೆ ಬೆಳೆದಾಗ ರೈತರು ಲಾಭದಾಯಕ ಆಗುತ್ತೆ. ಈ ವಿಡಿಯೋನ ಸದುಪಯೋಗ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಈ ಮಾಹಿತಿನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ರೈತರಿಗೆಲ್ಲ ಒಳ್ಳೆಯದಾಗಲಿ. ರೈತರು ಈಗ ಈ ಹಳೆ ಡ್ರಿಪ್ನ ಯಾವ ಥರ ಯೂಸ್ ಮಾಡಬೇಕು, ಕೆಲವರೆಲ್ಲ ಸ್ಕ್ರಾಪ್ಗೆ ಹಾಕ್ಬಿಡ್ತಾರೆ. ಅದು ಸ್ಕ್ರಾಪ್ಗೆ ಹಾಕಿದ್ರೆ ರೈತರಿಗೆ ನಷ್ಟ. ಇನ್ನೊಂದು ಈಗ 1 ವರ್ಷ 2 ವರ್ಷ ಯೂಸ್ ಮಾಡಿದ್ಮೇಲೆ ಡ್ರಿಪ್ನ ಬಿಸಾಕಿದ್ರೆ ರೈತರಿಗೆ ನಷ್ಟ. ಯಾಕೆ ಬಿಸಾಕ್ತಾರೆ ಅಂದರೆ ಸಮ ಪ್ರಮಾಣದಲ್ಲಿ ಹೋಗೋದಿಲ್ಲ ನೀರು. ನೋಡಿ ಈ ಥರ ಕಟ್ಕೊಂಡ್ಬಿಟ್ಟಿರುತ್ತೆ, ಈ ಥರ ಕಟ್ಕೊಂಡ್ಬಿಟ್ಟಿರುತ್ತೆ ಡ್ರಿಪ್ಪು, ವೈಟ್ ಕಲರ್ ಆಗಿಬಿಟ್ಟಿರುತ್ತೆ ನೋಡಿ. ಇದು ಯಾಕಾಗುತ್ತೆ ಅಂದರೆ ಫರ್ಟಿಗೇಷನ್ ಕೊಡ್ತೀರಾ, ಮೈಕ್ರೋನ್ಯೂಟ್ರೆಂಟ್ ಕೊಡ್ತೀರಾ, ಇದೆಲ್ಲ ಸಾಲ್ಟ್ ಆಗಿಬಿಟ್ಟು ಇದಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ರೈತರು ಏನು ಮಾಡ್ತಾರೆ, ಸಮ ಪ್ರಮಾಣದಲ್ಲಿ ಪ್ರತಿಯೊಂದು ಗಿಡಕ್ಕೂ ಹೋಗ್ಬೇಕು ನೀರು. ಈಗ ಪ್ರತಿಯೊಂದು ಗಿಡಕ್ಕೂ ನೀರು ಹೋದ್ರೆ ಪ್ರತಿಯೊಂದು ಗಿಡನೂ ಇದೇ ಥರ ಇರುತ್ತೆ ನೋಡಿ. ಈ ಥರ ಎಲ್ಲ ಗಿಡಕ್ಕೂ ಸಮ ಪ್ರಮಾಣದಲ್ಲಿ ನೀರು ಹೋಗ್ಬೇಕಂತ ಈ ಡ್ರಿಪ್ಪು ಇದು ಮಾಡಿದ್ದಾರೆ. ಈಗ ಇವರು ಎಷ್ಟು ವರ್ಷ ಆಯ್ತು ಸರ್ ಈ ಡ್ರಿಪ್ ತಂದು? ಸರ್ ಇದು 2 ಬೆಳೆ ಆಗಿದೆ ಸರ್. 3ನೇ ಬೆಳೆಗೆ ಇದು ಮಾಡಿದ್ದಾರೆ, ಕ್ಲೀನ್ ಮಾಡ್ತಾರೆ. ಇದು ಕ್ಲೀನ್ ಮಾಡಬೇಕು. ಈ ಡ್ರಿಪ್ ಕಟ್ಕೊಂಡಿದೆ ಸರ್. ಕೆಲವ್ರು ಏನ್ ಮಾಡ್ತಾರೆ, ಬೆಳೆ ಮೇಲೆನೆ ಆಸಿಡ್ ಕೊಡ್ತಾರೆ, ಏನೇನೋ ಮಾಡ್ತಾರೆ. ಅದು ಭೂಮಿಗೂ ತೊಂದ್ರೆ, ಬೆಳೆಗೂ ತೊಂದರೆ ಆಗುತ್ತೆ. ಅದರಿಂದ ಈ ಮೆಥಡ್ ಅಲ್ಲಿ ಆಸಿಡ್ ಅಲ್ಲಿ ಕ್ಲೀನ್ ಮಾಡೋದು, ಫಸ್ಟೇ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ನೀಟಾಗಿ ನೀರು ಹೋಗುತ್ತೆ. ಮತ್ತೆ 100% ಕ್ಲೀನ್ 100% ಪ್ಯೂರ್ ಆಸಿಡ್ ಅಲ್ಲಿ ಕ್ಲೀನ್ ಆಸಿಡ್ ನೀರ್ ಹಾಕಲ್ಲ. ಅದು ಯಾವ ತರ ಮಾಡ್ಬೇಕು ಏನು ಕೆಲವು ರೈತರಿಗೆ ಗೊತ್ತಿಲ್ಲ ಪಾಪ. ಹೆಂಗ್ ಸರ್ ಮಾಡೋದು ಅಂತಾರೆ ಕೆಲವರು. ಇಲ್ಲ ಸರ್ ಇದೆಲ್ಲ ಕಟ್ಕೊಂಡ್ಬಿಟ್ಟಿದೆ, ಇದನ್ನ ತೆಗೆದ್ಬಿಟ್ಟು ಸ್ಕ್ರಾಪ್ ಹಾಕ್ಬಿಟ್ಟು ಹೊಸ ಡ್ರಿಪ್ ತಂದು ಹಾಕ್ತಿವಿ ಅಂತಾರೆ. 1 ಎಕರೆ ಡ್ರಿಪ್ಗೆ ಎಷ್ಟಾಗುತ್ತೆ ಸರ್? ಈಗ 1 ಎಕರೆಗೆ 10 ರೋಲ್ ಬೇಕು ಸರ್. 5000 ಮೀಟರ್ ಅಂದ್ರೇನಾ 10 ರೋಲ್ ಬೇಕಾಗುತ್ತೆ. 5000 ಮೀಟರ್ ಬೇಕು. 5 ರೂಪಾಯಿಂದ 25,000 ಬೇಕು. 25,000 ಆಗುತ್ತೆ. ಈಗ ಹಳೆ ಡ್ರಿಪ್ಗೆ ಎಷ್ಟು ಖರ್ಚು ಬರುತ್ತೆ ನೀವು ಇದು ಮಾಡೋದಕ್ಕೆ? ಹಳೆ ಡ್ರಿಪ್ಗೆ ಎಷ್ಟು ಸರ್? 1 ಎಕರೆಗೆ 40 ಲೀಟರ್ ಒಂದು ಕ್ಯಾನ್, 40 ಲೀಟರ್ 600 ರೂಪಾಯಿ. 600 ರೂಪಾಯಿ ಖರ್ಚಲ್ಲಿ 2 ಕ್ಯಾನ್ ಅಂದ್ರೆ 1200 ರೂಪಾಯಿ. 1200 ರೂಪಾಯಲ್ಲಿ 25,000 ಉಳಿಸ್ಬೋದು. ಮತ್ತೆ ಒಂದು 3-4 ಜನ ಲೇಬರು ಇಳಿಸ್ತಾರೆ. ಆ ಲೇಬರು ಅಷ್ಟೇ ತುಂಬಾ ಈಸಿ ಇದು ಮಾಡೋದು. ಆಸಿಡ್ ಅಲ್ಲಿ ಹುಷಾರಾಗಿ ಮಾಡ್ಬೇಕು, ಗ್ಲೌಸಸ್ ಹಾಕ್ಬೇಕು. ಇದೆಲ್ಲ ಯಾವ ಮೆಥಡ್ ಅಲ್ಲಿ ಮಾಡ್ಬೇಕು ರೈತರಿಗೆ ತೋರಿಸ್ತೀವಿ ಬನ್ನಿ. ನೋಡಿ ಇದೆಲ್ಲ ಗಲೀಜ್ ಆಗ್ಬಿಟ್ಟಿದೆ ಹಳೆ ಡ್ರಿಪ್. ಈ ತರ ಈ ಕಡೆ ಹಾಕೊಂಡ್ಬಿಡ್ಬೇಕು, ಒಂದ್ ಕಡೆ ಉದ್ದಕ್ಕೆ ಹಾಕ್ಬೇಕಲ್ವಾ ಫಸ್ಟ್ ಕೆಲಸ ಮಾಡಕ್ ಚೆನ್ನಾಗಿರುತ್ತೆ. ಒಂದ್ ಕಡೆ ಉದ್ದಕ್ಕೆ ಹಾಕ್ಬಿಡ್ಬೇಕು. ನೋಡಿ ಇದೆಲ್ಲ ವೈಟ್ ಇದೆ ನೋಡಿ, ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಎಲ್ಲ ವೈಟ್ ಇದೆ ನೋಡಿ, ಫುಲ್ ವೈಟ್ ನೋಡಿ. ಈ ಹೋಲ್ಸ್ ಕೂಡ ನೋಡ್ರಿ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ, ಕಟ್ಕೊಂಡ್ಬಿಟ್ಟಿದೆ ನೋಡಿ ಹೋಲ್ಸ್. 2 ಕಡೆನೂ ಹೋಲ್ ಇದೆ, 2 ಕಡೆನೂ ಕಟ್ಕೊಂಡ್ಬಿಟ್ಟಿದೆ. ಬನ್ನಿ ನೋಡಿ ಇದ್ರೆಲ್ಲ ಆಸಿಡ್ ಹಾಕಿದಿರಲ್ವಾ ನೀವು? 2 ಇಂಚ್ ಪೈಪ್ ಬೇಕು ಸರ್ ಅದಕ್ಕೆ. 2 ಇಂಚ್ ಪೈಪ್ ಅಲ್ಲಿ 30 ರಿಂದ 40 ಅಡಿ ಪೈಪು. 2 ಇಂಚ್ ಪೈಪ್ ಬೇಕು ಸರ್. 2 ಇಂಚ್ ಪೈಪ್ ಅಲ್ಲಿ 30 ರಿಂದ 40. ಇದು ಒಳಗಡೆ ಆಸಿಡ್ ಹಾಕಿದಿರಲ್ವಾ? ತೋರಿಸಿ ಸರ್. ಇಲ್ಲಿ ನಾವು 2 ಇಂಚ್ ಪೈಪು ಇಲ್ಲಿ 3 ರಿಂದ 4 ಅಡಿ ಕೆಳಗಡೆ ಕಟ್ಕೋಬೇಕು. ಇದು ಕರೆಕ್ಟ್ ಆಗಿ 4 ಅಡಿ ಇದೆ. ಲಾಸ್ಟ್ ಅಲ್ಲಿ ಒಂದು 7 ರಿಂದ 9 ಅಡಿ ಕಟ್ಕೊಬೇಕು. ಅವಾಗ ಏನಾಗುತ್ತೆ, ನಾವು ಹಾಕಿರೋ ಆಸಿಡ್ ಅಲ್ಲಿ ಲಾಸ್ಟ್ ಅಲ್ಲಿ ಚೆಲ್ಲೋದಿಲ್ಲ. ಹೌದು, ಈ ಕಡೆ ಕಡಿಮೆ ಇದೆ ನೋಡ್ರಿ, 4 ಅಡಿ ಇದೆ ನೋಡಿ, 4 ಅಡಿ. ಆಮೇಲೆ ನಾವು ಆಸಿಡ್ ಹಾಕಿದಾಗ ಈ ತರ ಡೌನ್ ಆಗುತ್ತೆ, ಸ್ವಲ್ಪ ಡೌನ್ ಅಲ್ಲೇನಾದ್ರು ಟ್ರೇಗೆ ಈ ತರ ಡೌನ್ ಆದ್ರೆ ಫುಲ್ ಆಸಿಡ್ ಚೆಲ್ಲಿದ್ರೆ ಎಲ್ಲ ಇಲ್ಲಿ ಸ್ಟಾಕ್ ಇರುತ್ತೆ. ಮತ್ತೆ ಈಗ ಎಳ್ಕೊಂಡು ಹೋಗ್ತಾ ಇದಾರೆ ಇವರು ಪೈಪ್ ಅಲ್ಲಿ, ಎಳ್ಕೊಂಡು ಹೋಗ್ತಾ ಇದೆ. ಅದು ಗೊತ್ತಾಗುತ್ತೆ ನೋಡಿ ಕ್ಲೀನ್ ಆಗಿ. ಈಗ ಈ ಪೈಪ್ ತುಂಬಾ ಇದೆ ಆಸಿಡ್. ಅಂದ್ರೆ 70% ಇರುತ್ತೆ ಸರ್. ಮುಕ್ಕಾಲ್ ಭಾಗ ಇರುತ್ತೆ. ಖಾಲಿ ಆದಾಗ ಹಾಕೋತೀವಿ. ನೋಡಿ ಈ ತರ ಗೊತ್ತಾಗುತ್ತೆ. ಎಳ್ಕೊಳ್ಳೋದು ಅಷ್ಟೇ, ಈ ಕಡೆಯಿಂದ ಲಾಸ್ಟ್ ಎಳ್ಕೊಳ್ಳೋದು, ಹೇಳ್ಕೊಂಡು ಹೋಗೋದು ಅಷ್ಟೇ. ನೋಡಿ ಸರ್, ಗೊತ್ತಾಗುತ್ತೆ ನೋಡಿ, ನೋಡಿ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ನೋಡಿ.
ನೋಡಿ ಕಾಣಿಸುತ್ತೆ, ರೆಡ್ ಕಲರ್ ಕಾಣುತ್ತೆ ನೋಡಿ. ಒಳಗಡೆ ಎಲ್ಲ ಗಲೀಜ್ ಎಲ್ಲ ಹೋಗ್ಬಿಟ್ಟು ಒಳಗಡೆ ರೆಡ್ ಕಲರ್ ಕಾಣಿಸುತ್ತೆ ನೋಡಿ. ಡ್ರಿಪ್ ಒಳಗಡೆ ಕಾಣಿಸುತ್ತೆ ನೋಡಿ. ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ನೋಡಿ, ರೆಡ್ ಕಲರ್ ಕಾಣುತ್ತೆ ನೋಡಿ. ಕಾಣಿಸುತ್ತೆ ಈ ಕಡೆ ತೋರಿಸಿ. ಕ್ಲೀನ್ ಆಗಿದೆ ನೋಡಿ, ಕಾಣಿಸುತ್ತೆ ಫುಲ್ ಎಲ್ಲ ಡಿಪ್ಪರ್ ಕ್ಲೀನ್ ಆಗಿದೆ. 100% ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಇದು ಪ್ಯೂರ್ ಆಸಿಡ್ ಇದು. ಪ್ಯೂರ್ ಆಸಿಡ್ ಸರ್, ನಾವು ನೀರು ಮಿಕ್ಸ್ ಮಾಡಲ್ಲ. 1 ಲೀಟರ್ ಎಷ್ಟಿದೆ? 40 ಲೀಟರ್ ಕ್ಯಾನ್ ಬಂದ 600 ರೂಪಾಯಿ ಅದು. ಇದೊಂದು 2,000 ಖರ್ಚು ಮಾಡಿದ್ರೆ ಕ್ಲೀನ್ 25,000 ಉಳಿಸಬಹುದು ರೈತರು. ಹಾ ಸರ್, ನೋಡಿ ಆ ತರ ಒಂದ್ ಬೆಂಡ್ ಹಾಕ್ತಿವಿ PVC ಪೈಪ್ಗೆ. ನಾವು ಒಳಗಡೆ ಆಸಿಡ್ ಬಿಡ್ಬೇಕು ಅಂದ್ರೆ ಒಂದ್ ಬೆಂಡ್, ಸಿಂಪಲ್ ಒಂದ್ ಬೆಂಡ್ ಹಾಕೊಂಡು ತೆಗ್ದಲ್ಲಿ ಆ ತರ ಹಾಕೊಳ್ಳೋದು. ಬರೀ ಆಸಿಡ್ ಅದು, ಪ್ಯೂರ್ ಆಸಿಡ್. ದೂರ ಇಟ್ಕೋಬೇಕು. ಮೈಗ್ ತಾಕಿದ್ರೆ ಅದು ಉರಿ ಆಗುತ್ತೆ ಅಷ್ಟೇ, ಏನಾಗಲ್ಲ. ಆಸಿಡ್ ಪ್ಯೂರ್ ಆಸಿಡ್ ಅದು ಹಾರ್ಡ್ವೇರ್ ಶಾಪ್ ಅಲ್ಲಿ ಸಿಗುತ್ತೆ ಸರ್. Hardware ಹೋಗ್ಬಿಟ್ಟು ಹಾರ್ಡ್ವೇರ್ ಶಾಪ್ ಅಲ್ಲಿ ತೋಟದ್ದು ಡ್ರಿಪ್ ಗಳು ಆಸಿಡ್ ಕೊಡಿ ಅಂದ್ರೆ ಅವ್ರು ಕೊಡ್ತಾರೆ. ಡ್ರಿಪ್ ಮತ್ತೆ ಇದು ಎಲ್ಲ ತೊಳೆಯ ಆಸಿಡ್ ಇರುತ್ತಲ್ವಾ, ಅದು ಪ್ಯೂರ್ ಆಸಿಡ್ ಹಾಕ್ಬಿಟ್ರೆ ನಮ್ಗೆ 100% ರಿಸಲ್ಟ್ ಬರುತ್ತೆ. ನೀರೇನ್ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಕ್ಲೀನಾಗಿ ಒಂದ್ ಬೆಂಡ್ ಹಾಕೊಂಡು ಅವಾಗ ಹಾಕೊಂತ ಇರ್ಬೇಕು. ಇದು ಖಾಲಿ ಆಗುತ್ತೆ. ಪೈಪ್ ವೆಯ್ಟ್ ಎಲ್ಲ ಗೊತ್ತಾಗುತ್ತೆ. ಖಾಲಿ ಆದ ಕಳೆ ಹಾಕೊಂಡು ಕ್ಲೀನ್ ಆಗಿ ಬೆಂಡ್ಗೆ ಆತರ ಹಾಕ್ಬಿಟ್ಟು ಮತ್ತೆ ಬೆಂಡ್ ತೆಗ್ಬಿಟ್ಟು 4 ಪೈಪು ಡ್ರಿಪ್ ಪೈಪ್ ಈ ಕಡೆಯಿಂದ ಒಬ್ರು ನೋಡಿ ತರ ಹಾಕ್ಬಿಟ್ಟು ಯಾವ್ದಾರ ಆಸಿಡ್ ಆದ್ಮೇಲೆ ಬೆಂಡ್ ತೆಗ್ದ್ಬಿಡ್ಬೇಕು. ತೆಗ್ದ್ಬಿಟ್ಟು ಬೆಂಡ್ ತೆಗೆದ್ಮೇಲೆ ಈ ಪೈಪ್ ನ ಇದಕ್ಕೆ ಸೇರಿಸಬೇಕಾಗುತ್ತೆ. ಅದ್ರ ಒಳಗಡೆ ಸೇರಿಸ್ಬೇಕು ನೋಡಿ ಈ ತರ ಆ ತರ ಲೆವೆಲ್ ಮಾಡ್ಕೊಂಡು ಈ ತರ ಸೇರಿಸ್ಬೇಕಲ್ವಾ. 4 ಪೈಪ್ ಸೇರಿಸ್ಬೇಕು. 4 ಪೈಪ್ ಸೇರಿಸ್ಬಿಟ್ಟು ತಳ್ಬೇಕು. ಈ ಕಡೆಯಿಂದ ತಳ್ದ ಇದ್ರೆ ಅದು ಹೋಗ್ತದೆ ಸರ್ ಪೈಪ್. ಆರಾಮಾಗಿ ಹೋಗುತ್ತೆ. ಅಲ್ಲಿ ಕಟ್ಕೊಂಡಿರ್ತಕ್ಕಂಥದ್ದೆಲ್ಲ ಆಸಿಡ್ ಅಲ್ಲಿ ಕ್ಲೀನ್ ಏನಾಗ್ತದೆ, ಡ್ರಿಪ್ ಅಲ್ಲೂ ಆಸಿಡ್ ಒಳಗಡೆ ಹೋಗುತ್ತೆ. ಮತ್ತೆ ಕೊನೆಯಲ್ಲಿ ಓಪನ್ ಆಗಿರುತ್ತೆ, ಅದ್ರಲ್ಲೂ ಆಸಿಡ್ ಎಲ್ಲ ಒಳಗಡೆ ಹೋಗ್ಬಿಟ್ಟು ತುಂಬ ಹೋಗುತ್ತೆ ಒಳಗಡೆ. ಆ ಪೈಪ್ ತುಂಬಾ ಹೋಗ್ಬಿಟ್ಟು ಆಸಿಡ್. ಈ ತರ ಮಾಸ್ಕ್ ಹಾಕೋಬೇಕು ಕಂಪಲ್ಸರಿ. ಮಾಸ್ಕ್ ಹಾಕೋಬೇಕು, ಗ್ಲೌಸ್ ಹಾಕ್ಬೇಕು, ಮತ್ತೆ ತಲೆಗೆ ಏನಾದ್ರು ಬಟ್ಟೆ ಏನಾದ್ರು ಕಟ್ಕೊಂಡು ನೋಡಿ ಮಾಡ್ತಾ ಇದಾರೆ. ಈ ಕಡೆಯಿಂದ ಅಲ್ಲೂ ಐತ್ ನೋಡಿ ಆ ಕಡೆ ಕ್ಲೀನ್ ಆಗಿ ಆ ಕಡೆ ಬಂದ್ಬಿಡುತ್ತೆ ಪೈಪು. ಆ ಕಡೆಯಿಂದ ಹೇಳ್ಕೊಂಡು ಹೋಗ್ತಾ ಇದ್ರೆ ಬಂದ್ಬಿಡುತ್ತೆ, ಆಚೆ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಅಷ್ಟೇ ಅಲ್ವಾ? ಅಷ್ಟೇ ಸರ್, ಅದ್ರ ಕೆಲಸ ಸಿಂಪಲ್ ವರ್ಕ್ ಅಷ್ಟೇ. ಈ ಕಡೆ ಇಷ್ಟು ಮಾಡ್ಕೊಂಡ್ರೆ ಹೊಸ ಪೈಪ್ ತರ ಆಗ್ಬಿಡುತ್ತೆ. ಇನ್ನು 2 ಬೆಳೆ ಮಾಡ್ಕೊಬಹುದು. 2 ಬೆಳೆ ಮಾಡ್ಬೋದು ಆರಾಮಾಗಿ. ತುಂಬಾ ಚೆನ್ನಾಗಿದೆ ಈ ಸಿಸ್ಟಮ್. ತೋಟದಲ್ಲಿ ನಾವು ಇನ್ಸೂರಿಯನ್ ಆಸಿಡ್ ಬಿಡೋದಕ್ಕಿಂತ ಇದು ಬೆಸ್ಟ್. ಇದು ಬೆಸ್ಟ್. ಗಿಡ ಹಾನಿ ಆಗುತ್ತೆ, ಎಲ್ಲ ಆಗುತ್ತೆ, ಹಾನಿ ಆಗುತ್ತೆ. ಈಗ ನೀವು ಅದನ್ನ ಡ್ರಿಪ್ಪರ್ ಇದಕ್ಕೆ ಹಾಕಿದ್ರೆ ಸ್ವಲ್ಪ ನೀರೆಲ್ಲ ಬಿಡ್ತೀವಲ್ಲ, ಬೆಳೆಗೆ ಬೆಡ್ ಮೇಲೆ ಹಾಕಿದಾಗ ಸ್ವಲ್ಪ ಖಾಲಿ ನೀರ್ ಬಿಟ್ಬಿಡ್ತೀವಿ ಆಚೆ. ಫುಲ್ ಖಾಲಿ ನೀರ್ ಬಿಟ್ಟಾಗ ಫುಲ್ ಲಾಸ್ಟ್ ಬಂದ್ಬಿಡುತ್ತೆ, ಕ್ಲೀನ್ ಆಗ್ಬಿಡುತ್ತೆ ಪೈಪ್. ಓಕೆ. ಆಮೇಲೆ ಗಿಡಕ್ಕೂ ಮಣ್ಣಿಗೂ ಬೆಳೆಗೂ ಏನ್ ತೊಂದ್ರೆ ಆಗೋದಿಲ್ಲ. ಚೆನ್ನಾಗಿದೆ ಅಷ್ಟೇ. ಆಮೇಲೆ ನೋಡಿ ಗಿಡನು ಅಷ್ಟೇ. ಈಗ ಇದು ಎಷ್ಟು ದಿನ ಆಗಿದೆ ಸರ್? ಸರ್ ಇದು 20 ದಿನ ಗಿಡ ಸರ್. ಸರ್ 20 ದಿನ ಆಗಿದೆಯಾ ಇದಕ್ಕೆ? 20 ದಿನ ಆಗಿದೆ. ಈಗ ಏರ್ 1 ಕೊಟ್ಟಿದೀವಿ, ರಿಚಿಡ್ ಕೊಟ್ಟಿದೀವಿ, ಓಕೆ, ಒಂದು ಅಂಟರ್ ಕೊಟ್ಟಿದೀವಿ, ಒಂದು ಸುಪ್ರೀಂ ಕೊಟ್ಟಿದೀವಿ. 100% ವೈರಸ್ ಕಾನ್ಫಿಡೆನ್ಸ್ ಸರ್. ಸೊಳ್ಳೆ ಗಿಡ ಎಲ್ಲ ಏನು ಇಲ್ಲ, ವೈರಸ್ ಅನ್ನೋದು ಒಂದು ಗಿಡನೂ ಇಲ್ಲ ನೋಡಿ. ಎಲ್ಲ ಗಿಡನೂ ಚೆನ್ನಾಗಿ, ಗಿಡನೂ ಸತ್ತಿಲ್ಲ, ಎಲ್ಲೂ ಗಿಡ ಹೋಗಿಲ್ಲ, ಸತ್ತಿಲ್ಲ. 20 ದಿನ ಗಿಡ ಸರ್. ಈ ತರ ನೀರು ಕರೆಕ್ಟ್ ಆಗಿ ಬರುತ್ತೆ. ನೀರು ಒಂದು ಡಿಪ್ಪರ್ ಅಲ್ಲೂ ನೀರ್ ಬರುತ್ತೆ. ಆ ತರ ಆಸಿಡ್, ಇದಕ್ಕೂ ಆಸಿಡ್ ಕ್ಲೀನ್ ಮಾಡಿ ಹಾಕಿದಿರಲ್ಲ, ಕ್ಲೀನ್ ಮಾಡಿ ಹಳೇದು. ನೋಡಿ ರೈತರು ಕಡಿಮೆ ಖರ್ಚಲ್ಲಿ ಬೆಳೆ ಬೆಳಿಬೇಕು ಯಾವತ್ತೂ ಅಷ್ಟೇ. ತುಂಬಾ ಖರ್ಚು ಮಾಡಿ ರೈತರು ಲಾಸ್ ಆಗಿ ಕೈ ಸುಟ್ಕೊಳ್ಳೋದಕ್ಕಿಂತ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬೆಳೆ ಬೆಳೆಯೋದು. ಇವರು 9 ಎಕರೆ ಹಾಕ್ತಾ ಇದಾರೆ. ಈಗ 9 ಎಕರೆಗೆ ಈಗ ಪೇಪರ್ ಖರ್ಚು ಎಷ್ಟು ಬಂದಿದೆ ಸರ್ ನಿಮ್ಗೆ? 1 ಎಕರೆಗೆ ನಮ್ಗೆ 80 kg ಪೇಪರ್ ಬೇಕು. 80 kg ಎಷ್ಟು ಕಾಸ್ಟ್ ಆಗುತ್ತೆ ಅದು? 250 rupees ಸರ್ ಕೆಜಿ. 250 ರೂಪಾಯಿ. ಅದೇ 20,000 ಪೇಪರ್ಗೆ ಆಗುತ್ತೆ. ಮತ್ತೆ 4 ಮೂಟೆ DAP, 2 ಮೂಟೆ ಪೊಟ್ಯಾಶ್ ಹಾಕಿದೀರಾ?
ಬೆಡ್ ಮಾಡೋಕೆ ಲೇಬರ್ಗೆ ಒಂದ್ 12 ನೀವು ಹಸು ಗೊಬ್ಬರ ಹಾಕಿಲ್ಲ? ಹಸು ಗೊಬ್ಬರ ಹಾಕಲ್ಲ ಸರ್. ಹಾಕಲ್ಲ. ಯಾಕೆ ಹಾಕಲ್ಲ ಅಂದ್ರೆ ನಮ್ಗೆ ಹಸು ಗೊಬ್ಬರದಷ್ಟೇ ಫಲಿತಾಂಶ ರಿಚ್ ಇಲ್ಡ್ ಅಲ್ಲಿ ಇದೆ. ರಿಚ್ ಇಲ್ಡ್ ಅಲ್ಲಿ ಬರುತ್ತೆ. ಸರಿ, ಓಕೆ. ಆಮೇಲೆ 20,000 ಮತ್ತೆ ಎಲ್ಲಾ ಸೇರಿ ಇನ್ನೊಂದು 20,000 ಆಗಿರ್ಬೇಕು. ಹಾ ಸರ್. ಎಲ್ಲ ಟೋಟಲ್ ಬೇರೆದೆಲ್ಲ. ಈಗ ಡ್ರಿಪ್ ಹಳೇದ್ ಹಾಕಿದೀವಿ, ಉಳುಮೆ ಖರ್ಚು ಎಲ್ಲ ಸೇರಿ ಇನ್ನೊಂದು 40,000 ಆಗಿದೆ. ಈಗ ಇನ್ನು ಗೂಟ ಹಾಕೋದು ಎಲ್ಲ ಸೇರಿ ಒಂದು ಲೇಬರ್ ಎಲ್ಲ ಸೇರಿ ಅದೊಂದು 5,000 ಆಗುತ್ತೆ ಸರ್. ಗೂಟ ಹಾಕೋದು ನಮ್ದೇ ಹಳೇದು ಗೂಟ ಇದೆ. ಹಳೆ ಗೂಟ ಹಾಕ್ತೀರಾ? ಮತ್ತೆ ಔಷಧಿ ಕಡಿಮೆ ಯೂಸ್ ಮಾಡ್ತೀವಿ ಸರ್. ಔಷಧಿ ಕಡಿಮೆ. ಅಂಟರು ಸುಪ್ರೀಂ ಬಿಟ್ ನಾವು ಬೇರೆ ಯಾವ್ದು ಮಾಡಲ್ಲ. 20 ದಿನಕ್ಕೆ ಇದೊಂದು ಮಾಡ್ತೀರಾ? ಬೆನಿವಿಯಾ ಒಂದ್ ಟೈಮ್ ಮಾಡ್ತೀರಾ? ಅದು ಸ್ಟಾರ್ಟಿಂಗ್ ಅಷ್ಟೇ ಸರ್, ಒಂದ್ ಸ್ಪ್ರೇ ಕೊಡ್ತೀವಿ ಅಷ್ಟೇ, ಒಂದೇ ಸ್ಪ್ರೇ. ಬೆನಿವಿಯಾ ಕೊಟ್ಮೇಲೆ 6 ರಿಂದ 7 ದಿನಕ್ಕೆ ಒಂದ್ಸರಿ ಅಂಟರು ಸುಪ್ರೀಂ, ಬೇರೆ ಏನು ಬೇಡ ಅಂತ ನಾನೇ ಹೇಳ್ತೀನಿ. ಓಕೆ, 100% ರಿಸಲ್ಟ್ ಇದೆ. ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲಾ ರೈತರು. ಈ ತರ ಕಡಿಮೆ ಖರ್ಚಲ್ಲಿ 1 ಎಕರೆಯಲ್ಲಿ 1 ಲಕ್ಷಕ್ಕೆ ಒಳಗಡೆ ಖರ್ಚು ಮಾಡೋದಕ್ಕೆ ಮೊದಲನೇ ಕೊಯ್ಲ್ ಬಂದ್ಬಿಡುತ್ತೆ. ನಿಮ್ಗೆ ಈ ರೇಟು ಸಿಗ್ಬೋದು, ಸಿಗ್ದಿನೂ ಆಗ್ಬೋದು, ಬಟ್ 1 ಲಕ್ಷ ಅಂತೂ ನಿಮ್ಗೆ ವಾಪಸ್ ಬರ್ಬೇಕು. ಎಲ್ಲ ರೈತರು 2 ರಿಂದ 3 ಲಕ್ಷ ಖರ್ಚು ಮಾಡ್ತಾರೆ. 3 ಲಕ್ಷ 1 ಎಕರೆ ಖರ್ಚು ಮಾಡ್ತಾರೆ. ಬರ್ಬೇಕು ಅನ್ನೋಷ್ಟೊತ್ತಿಗೆ ಎಲ್ಲಾ ರೈತರು 2 ರಿಂದ 3 ಲಕ್ಷ ಖರ್ಚು ಮಾಡ್ತಾರೆ. ಅದಕ್ಕೆ ಆದಷ್ಟು ರೈತರು ಕಡಿಮೆ ಖರ್ಚಲ್ಲಿ ಬೆಳೆ ಬೆಳೀರಿ. ಯಾಕಂದ್ರೆ ರೇಟ್ ಇರೋದಿಲ್ವೋ ಗೊತ್ತಿಲ್ಲ ಯಾರಿಗೂ. ರೈತರು ಎಲ್ಲ ಖರ್ಚು ಮಾಡಿ ಕೈ ಸುಟ್ಕೊಂಡು ಜಮೀನುಗಳು ಮಾರ್ಕೊಂಡು ತುಂಬಾ ಜನ ಲಾಸ್ ಆಗಿದ್ದಾರೆ. ಈ ತರ ಇದು ಬಯೋ ಆರ್ಗ್ಯಾನಿಕ್ ಮತ್ತೆ ಇದು ಕೆಮಿಕಲ್ 2 ಮಿಕ್ಸ್ ಮಾಡಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪ್ರತಿಯೊಬ್ಬ ರೈತರು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಬಂದ್ ಮಾಡ್ತಾ ಇದೀವಿ. ಓಕೆ.